ಇಂದು ನಮ್ಮ ಭಾರತದ ಸಂವಿಧಾನ ಶಿಲ್ಪಿ, ಮಹಾ ಮಾನವತಾವಾದಿ, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮ ದಿನೋತ್ಸವ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನ ತಿಳಿಸ್ತಾ, ಪ್ರತಿಯೊಬ್ಬ ಭಾರತೀಯನು ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯ ಮತ್ತು ಆದರ್ಶದಂತೆ ಜೀವನ ನಡೆಸಬೇಕು. ಸಂವಿಧಾನಕ್ಕೆ ಗೌರವ ಕೊಟ್ಟು ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತವನ್ನು ಸ್ವಾವಲಂಬಿ ಭಾರತ ನಿರ್ಮಾಣ ಮಾಡೋದಕ್ಕೋಸ್ಕರ ಡಾಕ್ಟರ್ BR ಅಂಬೇಡ್ಕರ್ ಅವರ ನನಸು ಮಾಡೋದಕ್ಕೋಸ್ಕರ ಪ್ರತಿಯೊಬ್ಬ ಭಾರತೀಯ ಶ್ರಮ ವಹಿಸಬೇಕು. ನಮ್ಗೆ ಸಂವಿಧಾನನೇ ಮಹಾಗ್ರಂಥ. ಪ್ರತಿಯೊಬ್ಬ ಭಾರತೀಯನು ಇವತ್ತು ದೇಶದಲ್ಲಿ ಸ್ವತಂತ್ರವಾಗಿ ಜೀವನ ನಡೆಸ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಕಾರಣ 134 ಜನ್ಮದಿನದ ಎಲ್ಲರಿಗೂ ಶುಭಾಶಯಗಳು. ಈ ದಿನ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಒಬ್ಬ ಉತ್ತಮವಾದ ಮುಖಂಡರು ಅಂದ್ರೆ ನಮ್ಮ ಅಂಬೇಡ್ಕರ್ ಜಿಯವರು. ಅವರು ಕೊಟ್ಟಂತಹ ಒಂದು ಸಂವಿಧಾನ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನವಾಗಿದೆ. ಅಂತ ಒಬ್ಬ ನಾಯಕನ ಸಾಧನೆಗಳನ್ನ ಸಾಧಿಸುತ್ತಿರುವ ಏಕೈಕ ನಾಯಕರು ನಮ್ಮ ಪಕ್ಷದ ಮುಖಂಡರು ನರೇಂದ್ರ ಮೋದಿಜಿಯವರು. ಅವರ ಒಂದು ಅಭಿಲಾಷೆಯಂತೆ ಈ ದಿನ ಪಂಚಕ್ಷೇತ್ರಗಳನ್ನ ಸ್ಥಾಪಿಸಿ ಇಡೀ ಭಾರತ ಅವರ ಕಡೆ ನೋಡು. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಇವತ್ತು 134ನೇ ಹುಟ್ಟುಹಬ್ಬವನ್ನ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ವಿ. ನಾವು ಇವತ್ತು ಎಲ್ಲರೂ ಕೂಡ ಪುಣ್ಯವಂತರು, ಭಾಗ್ಯವಂತರು. ಯಾಕಂದರೆ ನೆಕ್ಸ್ಟು ಬರುವಂಥ 35ರಲ್ಲಿ ನಾವು ಯಾರಿರ್ತೀವೋ ಯಾರಿರಲ್ವೋ, ಇವತ್ತು ಆ ಮಹಾತ್ಮ ಹುಟ್ಟಿದಂಥ ದಿನ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಪುಣ್ಯವಂತರು ಅಂತ ಭಾವಿಸ್ತಾ, ಅಂಬೇಡ್ಕರ್ ಅವರ ಏನು ಅವರು ಆಶಯಗಳಿರ್ಬೋದು, ಅಂಬೇಡ್ಕರ್ ಅವರು ಹುಟ್ಟು ಬೆಳೆದಂಥ ಅವರ ಜೀವನ ಮಾಡ್ಕೊಂಡು ಬಂದಿರತಕ್ಕಂಥ ಯಾವ ರೀತಿ ಅವರ ಜೀವನ, ಯಾವ ರೀತಿ ಅವರ ಜೀವನ, ಎಲ್ಲಿ ಅವರು ಹುಟ್ಟಿ ಬೆಳೆದಂಥ ಒಂದು ಮಹಾರಾಷ್ಟ್ರ ಇರ್ಬೋದು, ಮಹಾರಾಷ್ಟ್ರದಲ್ಲಿ ಹುಟ್ಟಿ ರತ್ನಗಿರಿ ಜಿಲ್ಲೆನಲ್ಲಿ ಹುಟ್ಟಿ ಕೇಳ ತಾಲೂಕಿನಲ್ಲಿ ಅವರು ಜನನ ತಾಳಿ, ಅವರ ತಂದೆಯವರು ಭೀಮ್ಜಿಯವರು, ಅವರು ಕೂಡ ತುಂಬ ಬಡತನದಲ್ಲಿ ಬಂದಂಥವರು. ಅಂಬೇಡ್ಕರ್ ಅವರು ಇವತ್ತು ಬಾಲ್ಯದಿಂದ ಅನೇಕ ಕಷ್ಟಗಳನ್ನು ನಿವಾರಿಸಿಕೊಂಡು ಆ ಕಾಲದಲ್ಲಿ ಏನು ದಲಿತರಲ್ಲಿ ಹುಟ್ಟಬೇಕಾದರೆ ತುಂಬ ಕಷ್ಟಕಾಲ. ಆಗಿನ ಕಾಲದಲ್ಲಿ ದಲಿತರು ಜೀವನ ಮಾಡೋದೇ ಕಷ್ಟ ಇತ್ತು. ಅವರು ತುಂಬ ಕಡು ಬಡತನದಲ್ಲಿದ್ದಂಥ ಮಹಾನುಭಾವರು. ಆ ಕಾಲದಿಂದ ಬೆಳೀತಾ ಇವತ್ತು ಅನೇಕ ರೀತಿಯಲ್ಲಿ ಪ್ರಪಂಚಕ್ಕೆ ದಾರಿದೀಪ ಆಗಿ ಇವತ್ತು ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿ ಈ ಪ್ರಪಂಚಕ್ಕೆ ದಾರಿದೀಪ ಆಗಿ ಮತ್ತು ನಮಗೆ ಮಾರ್ಗದರ್ಶನ ಆಗಿ